ಇದಾಗಿದ್ರು ಸಹ ಜನ ಅವಾಗೇ ಅವರೇ ಕೊಟ್ಟು ಮಕ್ಕಳಿಂದ ನೋಡ್ಕೊಂಡು ಸೊ ಎಷ್ಟು ಖುಷಿ ಆಗ್ತಿದೆ ಇಲ್ಲ ಎಲ್ಲ ಭಾಳ ಖುಷಿ ಆಗ್ತಿದೆ. ಈ ಸಿನಿಮಾ ಇನ್ನೊಂದು ಬಂಧನ ಲಿಟರಲಿ ಎಕ್ಸೈಟೆಡ್ ಇಷ್ಟು ಈ ಸಕ್ಸಸ್ ಭಾಳ ದೊಡ್ಡ ಹೋಗ್ತಿಲ್ಲ. ಈ ಸಕ್ಸಸ್ ನಾನು ಅವರು ಇಂಥ ಒಳ್ಳೆ ಸಿನಿಮಾ ಕನ್ನಡ ಒಳ್ಳೆ ಸಿನಿಮಾಗಳನ್ನು ಯಾವಾಗಲೂ ತಿಳಿಸಿದ್ದಾರೆ. ಇಷ್ಟು ಮೆಚ್ಚಿ ಅಪ್ರಿಷಿಯೇಟ್ ಮಾಡಿ ಪ್ರತಿಯೊಬ್ಬರು ಬೆಂತಟ್ಟಿದ್ದಾರೆ. ಭಾಳ ಖುಷಿಯಾಗಿದೆ. ಎಂಟೈರ್ ಕರ್ನಾಟಕ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿದ್ದಾರೆ. ಅದ್ಭುತವಾದ ದೃಶ್ಯ ಕಾವ್ಯವನ್ನು ಮಿಸ್ ಮಾಡ್ತಾರೆ. ಫುಲ್ ಪ್ಯಾಕೇಜ್ ಎಲ್ಲ ನೀವು ಎಲ್ಲ ಸಿನಿಮಾ ನೋಡಿ ನಿಮ್ಮಲ್ಲಿ ಏನು ನಿಮ್ಮ ಅಭಿಪ್ರಾಯ ಏನು ಮುಕ್ತವಾಗಿ ಪ್ರಚಾರ ಮಾಡಿ. ಎಲ್ಲ ಕಡೆಯಿಂದನೂ ಒಂದೇ ಅಭಿಪ್ರಾಯ ಬರ್ತದೆ. ತುಂಬ ಚಂದನೆ ಸಿನಿಮಾ, ತುಂಬ ಮುದ್ದಾದ ಸಿನಿಮಾ, ಮನಸ್ಸು ಮುಟ್ಟುವಂಥ ಸಿನಿಮಾ. ಇದನ್ನು ಹೆಚ್ಚು ರೀತಿಯಲ್ಲಿ ಪ್ರೇಕ್ಷಕರಿಗೆ ತಲುಪಿಸಿ ಅವ್ರು ಬಂದು ಥಿಯೇಟ್ರಲ್ಲಿ ಮತ್ತೆ ಸಿನಿಮಾ ನೋಡಿ ಸಿನಿಮಾಗೆ ದೊಡ್ಡ ಯಶಸ್ಸಿನ ಥರ ನೀವು ಮಾಡಿ. ಕಷ್ಟ ಆಗುತ್ತಪ್ಪ ಅದು. ಅಲ್ಲ ಹೌದು, ಆ ಪಾತ್ರನೇ ಆ ರೀತಿ ಇದೆ. ಆ ಪಾತ್ರನ ಅಷ್ಟು ಮುದ್ದಾಗಿ ನಾಶಕರು ಎಣಿತಿದ್ದಾರೆ. ಪ್ರತಿಯೊಬ್ಬರಿಗೂ ಇದೇ ರೀತಿ ಗಂಡ ಇರಬೇಕು, ಪ್ರತಿಯೊಬ್ಬರಿಗೂ ಈ ರೀತಿ ಸಪೋರ್ಟಿವ್ ಆಗಿರೋ ಹೆಂಡತಿ ಸಿಗಬೇಕು ಅಂತ ಆಸೆ ಪಡ್ತಾರೆ ಪಾತ್ರಗಳು. ಮದುವೆ ಆಗಿರೋರು ಕೂಡ ನನ್ನ ಗಂಡನ ನಾನು ಇನ್ನೂ ಪ್ರೀತಿ ಮಾಡೋದು, ನಾನು ಹೆಂಡತಿನ ನಾನು ಇದೇ ರೀತಿ ಪ್ರೀತಿ ಮಾಡಬೇಕು ಅನ್ನೋ ಮೆಸೇಜ್ ಇದೆ. ನಿಜವಾಗ್ಲೂ ನಾವೇನು ಇಷ್ಟ ಕೂತ್ಕೊಂಡು ಟಿ ವಿಯಲ್ಲಿ ಮಾಧ್ಯಮಗಳಲ್ಲಿ ಮಾತಾಡ್ತಿದ್ವಲ್ಲ, ಅದಷ್ಟು ಸತ್ಯ ಅಂತ ಜನ ಪ್ರೇಕ್ಷಕರು ಬೆಂಕಿ. ನಮ್ಮ ಮಾತಿನಲ್ಲಿ ನಾವು ನಮ್ಮನ್ನು ಹೊಳ್ಕೊಳ್ಳೋದು ಬೇರೆ. ಆಡಿಯನ್ಸ್ ನೋಡಿದ್ಮೇಲೆ ಅವ್ರು ಹೇಳ್ತಾರಲ್ಲ, ಅದು ನಿಜವಾದ ನೇರವಾದ ಮತ್ತು ಮನಸ್ಸಿಗೆ ಹತ್ತಿರವಾಗುವಂಥ ರಿಯಾಕ್ಷನು. ಆ ರಿಯಾಕ್ಷನ್ಸ್ ಇವತ್ತು ನಮ್ಗೆ ಸಿಕ್ಕಿದೆ. ಪ್ರತಿಯೊಬ್ಬ ಆಡಿಯನ್ಸು ಯಾರೊಬ್ಬರು ಮುಖ ಮುದುರ್ಕೊಂಡಾಗಲಿ ಅಥವಾ ಬೇಜಾರು ಮಾಡ್ಕೊಂಡಾಗಲಿ ಹೋಗಿಲ್ಲ. ಎಲ್ಲರೂ ತುಂಬ ಅದ್ಭುತವಾದ ಸಿನಿಮಾ ಸರ್, ತುಂಬ ಚೆನ್ನಾಗಿದೆ ಸಿನಿಮಾ ಸರ್, ತುಂಬ ಮನಸ್ಸಿಗೆ ಟಚ್ ಆಯ್ತು ಸರ್ ಅಂತ ಹೇಳಿದೆ. ಬನ್ನಿ ನೋಡಿ ಸಂಜೆ ಇದಾಗ್ತು. ಜನಗಳೆಲ್ಲ ನಾವು ಮಾತಾಡ್ಬೋದ, ನೀವು ಪತ್ರಕರ್ತರುಗಳು ನೀವೇ ಮಾತಾಡಿದ್ರೆ ಕೇಳಿಸ್ಕೊಂಡ್ರೆ ಎಲ್ಲ ಭಾಳ ಖುಷಿಯಿಂದ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ ಉದ್ದೇಶದಿಂದ ನಾನು ಕಾನ್ಫಿಡೆನ್ಸ್ ಈ ಸಿನಿಮಾನ ಜನಗಳಿಗೆ ತೋರಿಸ್ಕೊಂಡು ಉದ್ದೇಶದಿಂದಾನೆ ಏನು ನಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದೀವಿ, ಅದಕ್ಕೆ ರೀಚ್ ಆಗಲಿ ಅಂತ. ಯಾವ ಹೇಳೋದು ನಮ್ಮ ಸಿನಿಮಾ ಬಗ್ಗೆ ಏನಾದ್ರು ಹೇಳ್ಬೋದು. ಈ ಪತ್ರಕರ್ತರು ನಿಮಗೆ ಏನು ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಜನಗಳಿಗೆ ತಲುಪಿಸಿ ಎಲ್ಲರೂ ಬಂದು ಸಿನಿಮಾ ನೋಡಲಿಕ್ಕೆ ನಿಮ್ಮ ಮೂಲಕನೇ ಏನೋ ಎಂಕರೇಜ್ ಕೊಡಬೇಕು ನೀವು ಮಾಡ್ತೀವಿ. ನಾನು ಚೇಂಜ್ ಆಗೋ ಥರದ್ದೇನು ವಿಚಾರ ಇಲ್ವಲ್ಲ. ಇಂತಿದ್ರಿಂದ ನಾನೇನು ಚೇಂಜ್ ಆಗಿಲ್ಲ, ಹಂಗೆ ಅದೇ ಇನ್ನೊಂದು ನನಗೂ ನಿಜವಾದ ಸಂಜೆಗೂ ಅಥವಾ ನನಗೂ ಇರೋ ಒಂದೇ ಒಂದು ಇದು ಕುಡಿಬಾರ್ದು ಸಿಗರೇಟ್ ಸಿಕ್ಕೋದು ನಾನೇ ಹೇಳ್ತೀನಿ. ಬಟ್ ಏನೋ ನಾನು ಮಾಡ್ತೀನಿ. ಪ್ರತಿಯೊಬ್ಬರು ಪ್ರತಿಯೊಂದು ಹೆಣ್ಣು ಎಲ್ಲ ವರ್ಗದವರು ಇಲ್ಲಿ ಇದ್ದವರಲ್ಲಿ ಎಲ್ಲ ವರ್ಗದ ಜನರು ಇದ್ದು ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದಾರೆ. ಯಾರೊಬ್ಬರು ಸಿನಿಮಾಗ ಅದಿರಬೇಕಿತ್ತು ಇದಿರಬೇಕಿತ್ತು ಯಾವ ಬದಲಾವಣೆನೂ ಹೇಳಿಲ್ಲ, ಏನೂ ಮಾತಾಡಲಿಲ್ಲ. ತುಂಬ ಮುಕ್ತ ಕಂಠದಿಂದ ಹೊಗಳಿ ಪ್ರೀತಿಯಿಂದ ಮಾತಾಡಿದ್ರು. ಎಲ್ಲರೂ ಒಂದೇ ಮಾತು, ಸೂಪರ್ ಹಿಟ್ ಸೂಪರ್. ಹಿ ಈಸ್ ಇನ್ಸ್ಪೈರಿಂಗ್, ಹಿ ವಿಲ್ ಬಿ ಇನ್ಸ್ಪೈರಿಂಗ್. ಇದ್ದರು ಇದ್ದಾರೆ, ಹೋದ್ರು ಅಲ್ಲ. ಅಪ್ಪು ಇದು ಆಲ್ವೇಸ್ ದೇರ್ ಇದ್ದ. ಅವ್ರ ಜೊತೆ ಕಳೆದ ಕ್ಷಣಗಳು ಯಾವತ್ತೂ ತುಂಬ ತುಂಬ ಮಜವಾಗಿರುತ್ತೆ, ತುಂಬ ನೆನಪಿಗೆ ಬರೋ ಥರ ಇರುತ್ತೆ, ಇನ್ಸ್ಪೈರಿಂಗ್ ಆಗಿದೆ. ಆಮೇಲೆ ಈ ಸಿನಿಮಾನ ನಮ್ಮ ಬಾಸ್ ಈ ಸಿನಿಮಾನ ಅವರ ಮಾನವೀಯ ದೃಷ್ಟಿಕೋನ ಮೆಚ್ಚಿ ಅವರಿಗೆ ಅವ್ರ ನಾವೆಲ್ಲರೂ ಹೇಳ್ತಾರೆ ನಾನು ಹೆಣ್ಣು ಒಂದು ತಾಯಿಗೆ. ಸೊ ಆ ಹೆಣ್ಣು ಅನ್ನೋದು ತಾಯಿ ಬಗ್ಗೆ ಯಾವತ್ತೂ ನೋಡ್ಬಾರ್ದು. ಯಾರು ಅವಲೇ ಅಲ್ಲ, ಹೆಣ್ಣು ಯಾವತ್ತೂ ಜೊತೆಗಿರ್ಬಾರ್ದು.
ಜಯಿಸಿ ಜಗತ್ತನ್ನು ಎದುರಿಸಿ ಸಾಧಿಸ್ಕೋಸ್ಕರ ಈ ಸಿನಿಮಾದ ಪ್ರಯತ್ನ ಅಂತ ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಅಂದಾಗ ಇದನ್ನ ನಾನು ಮಿಸ್ ಮಾಡ್ಕೊಂಡು ಪ್ರಯತ್ನಗಳಿಗೆ ಇದನ್ನ ಕಟ್ಟಿಕೊಟ್ಟ ಪ್ರೊಡ್ಯೂಸರ್ ನಾವು ಕೂಡ ಒಳ್ಳೆ ಬಂದೇ ಬರುತ್ತೆ. ನಾವು ಲಾಸ್ಟ್ ಟೈಮ್ ಸುಮಾರು ಎಲ್ಲರೂ ಡಿಫರೆನ್ಸ್ ಒಪಿನಿಯನ್ ಸರ್ ಒಂದೇ ಒಪಿನಿಯನ್ ತುಂಬ ಚೆನ್ನಾಗಿದೆ, ಸೂಪರ್ ಹಿಟ್ ಆಗುತ್ತೆ ಸಿನಿಮಾ. ಅದಕ್ಕೊಂದು ಸ್ವಲ್ಪ ಎಮೋಷನ್ ಬರಲ್ಲ ಅಂತ ಇದು ಮೊದಲನೇ ದಿನ ಇವತ್ತು ಬಿಡುಗಡೆ ಆಗಿದೆ. ಬನ್ನಿ 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 ಸಿನಿಮಾ ನೋಡಿ 100% ನೀವು ಖುಷಿ ಆಗುತ್ತೆ, ನಿಮ್ಗೆ ಸಂತೋಷ ಆಗುತ್ತೆ. ಆ ಗ್ಯಾರಂಟಿ ಇಡೀ ಟೀಮ್ ನಾನು ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಏನಂದರೆ ಅದು ಅವತ್ತಿನ ಕಾಲದ ಸಿನಿಮಾ, ಇದು ಇವತ್ತಿನ ಕಾಲದ ಸಿನಿಮಾ. ಸಂಜು ವೆಟ್ಸ್ ಗೀತನ ಅವತ್ತು 4 ಕೋಟಿ ಇಟ್ಟಿದ್ದಾರೆ. ಸಂಜು ವೆಟ್ಸ್ ಗೀತ 2ನ ಇವತ್ತು 16 ಕೋಟಿ ಮಾಡಿದ್ದಾರೆ. ಸೊ ಅತಿ ಹೆಚ್ಚಿನ ರೀತಿಯ ಕ್ವಾಲಿಟಿ, ಅತಿ ಹೆಚ್ಚಿನ ರೀತಿಯ ಒಳ್ಳೆಯ ಸಂಗೀತ, ಒಳ್ಳೆಯ ಫೋಟೋಗ್ರಫಿ, ಅರ್ಧ ದುಃಖ ಸಿನಿಮಾ ಸಿದ್ಧಪಡಿಸಿದೆ. ಸೊ ಸಂಜು ವೆಟ್ಸ್ ಗೀತ ಪಾರ್ಟ್ 1 ಗೀತ ಪಾರ್ಟ್ 2 ಅದ್ಭುತವಾಗಿದೆ. ಬಂದು ನೋಡಿ. ಥ್ಯಾಂಕ್ ಯು.